ಆತ್ಮೀಯ ವೀಕ್ಷಕ ಮಿತ್ರರೇ, ಹಗಲು ರಾತ್ರಿ ಎನ್ನದೇ ಜನಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗುವಂತಹ, ಸರ್ಕಾರದ ಎಲ್ಲ ಕೆಲಸಗಳನ್ನು ಮಾಡುವಂತಹ ಎಲ್ಲ KSRTC, BMTC, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಚಾಲಕರು, ನಿರ್ವಾಹಕರು, ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಹೊಸ ಸರ್ಕಾರದಿಂದ ಹೊಸ ಕೊಡುಗೆ ಬಂಪರ್ ಗಿಫ್ಟ್. ನಿಮ್ಮೆಲ್ಲರ ಸಂಬಳ ಹೆಚ್ಚಳ ಆಗುವಂತಹ ಒಂದು ಅಧಿಕೃತ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಇದರಿಂದಾಗಿ ನಿಮಗಾಗುವಂಥ ಉಪಯೋಗ ಏನು, ಸಂಬಳ ಎಷ್ಟು ಹೆಚ್ಚಳ ಆಗುತ್ತೆ, ನಿಮಗೆ ಎಷ್ಟು ಹಣ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಹೊಸ ಸರ್ಕಾರ ನಿರೀಕ್ಷೆಯಂತೆ ಹೊಸ ಕೊಡುಗೆಯನ್ನು KSRTCಯ ಎಲ್ಲ ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ನೀಡಿದೆ ಅಂತಲೇ ಹೇಳ್ಬೋದು. ಸರ್ಕಾರ ತನ್ನ ಅಧಿಕೃತ ಆದೇಶದಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಸಂಬಳ ಹಾಗೂ ಭತ್ಯೆ ಹೆಚ್ಚಳ ಮಾಡಿತ್ತೋ ಅದೇ ರೀತಿಯಲ್ಲಿ KSRTC, BMTC, NY-KSRTC, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯವರಿಗೆ ಸಂಬಳವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ. ಇದರ ಅಧಿಕೃತ ಆದೇಶವನ್ನು ಪ್ರತಿಯನ್ನು ಹಾಕಿದ್ದೀನಿ, ತಾವುಗಳು ನೋಡ್ಬೋದು. ಯಾವ ನೌಕರರಿಗೆ ಎಷ್ಟು ಸಂಬಳ ಹಾಗೂ ಭತ್ಯೆಗಳು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಕರ್ನಾಟಕ ರಾಜ್ಯದ KSRTC ನೌಕರರು, ಚಾಲಕರು, ನಿರ್ವಾಹಕರು, ನಿವೃತ್ತ ನೌಕರರಿಗೆ ಹೊಸ ಸರ್ಕಾರ DK ಶಿವಕುಮಾರ್ ಅವರ ನೇತೃತ್ವದ ಹೊಸ ರಾಜ್ಯ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ ಅಂತಲೇ ಹೇಳ್ಬೋದು. ಆ ಗಿಫ್ಟನ್ನು ನೀಡಿ ಸುತ್ತೋಲೆಯನ್ನು ಹೊರಡಿಸಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು, ಅಂದರೆ 4 ನಿಗಮಗಳು ಸೇರ್ಕೊಂಡು ಬರ್ತವೆ. ಬರೀ KSRTC ಅಲ್ಲ, KSRTC, BMTC, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಸೇರಿದಂತೆ ಕೇಂದ್ರ ಕಚೇರಿಯವರು ಆದೇಶವನ್ನು ಹೊರಡಿಸಿದ್ದಾರೆ. ಕಾರಾಸ ಕೆ ಲೇಪೆ ವೇತನ 790 2027 ಸುತ್ತೋಲೆ ಸಂಖ್ಯೆ 8/2026-27 ಲೆಕ್ಕಪತ್ರ ಇಲಾಖೆ ಹೊರಡಿಸಲಾಗಿದೆ. ವಿಷಯ ಏನು ಅಂತ ಹೇಳಿದರೆ, 1/1/2026ರಿಂದ ಪೂರ್ವಾನ್ವಯವಾಗುವಂತೆ ತುಟ್ಟಿ ಭತ್ಯೆ ದರ ಪರಿಷ್ಕರಣೆ ಕುರಿತು, ಅಂದರೆ DAಯನ್ನು ಹೈಕ್ ಮಾಡಿ ನೌಕರರಿಗೆ DAಯನ್ನು ಹೈಕ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಸರ್ಕಾರಿ ಆದೇಶ IE50 ಅಂದರೆ 05 SRP 2026 ಬೆಂಗಳೂರು ದಿನಾಂಕ 11/5/2026 ಹಾಗೂ ಸಮಕ್ಷಮ ಪ್ರಾಧಿಕಾರದ ಆದೇಶ 17/6/2026ರ ಆದೇಶದಂತೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ IE05 SRP 2026 ಬೆಂಗಳೂರು ದಿನಾಂಕ 11/5/2026ರಂತೆ ಸರ್ಕಾರಿ ನೌಕರರಿಗೆ 1/1/2026ರಂತೆ ಪೂರ್ವಾನ್ವಯವಾಗುವಂತೆ ತುಟ್ಟಿ ಭತ್ಯೆಯನ್ನು 14.25ರಿಂದ 15.75ಕ್ಕೆ ಹೆಚ್ಚಿಸಿ ಆದೇಶವನ್ನು ಹೊರಡಿಸಿತ್ತು. 1.5% ಗೌರ್ಮೆಂಟ್ ಎಂಪ್ಲಾಯೀಸು, ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸು, ಪೆನ್ಷನರ್ಸಿಗೆ, ಫ್ಯಾಮಿಲಿ ಪೆನ್ಷನರ್ಸಿಗೆ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಲಾಗಿತ್ತು. ಈ ಆದೇಶದಂತೆ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರ ಸಂಬಳ ಪಿಂಚಣಿಗಳು ಹೆಚ್ಚಳ ಆಗಿತ್ತು. ಅದರಂತೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು, ಮ್ಯಾನೇಜಿಂಗ್ ಡೈರೆಕ್ಟರ್ MD ಅವರು KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪರಿಷ್ಕೃತ ತುಟ್ಟಿ ಭತ್ಯೆಯನ್ನು ಅನುಷ್ಠಾನಗೊಳಿಸಿ ಪಾವತಿಸಲು ಆದೇಶಿಸುವ ಪ್ರಯುಕ್ತ
ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ. 4 ನಿಗಮ ಆಗಲೇ ಹೇಳಿದ ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು BMTC, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಜನವರಿ 2026ರಿಂದ ಮೇ 2026ರವರೆಗೆ ತುಟ್ಟಿ ಭತ್ಯೆ ಹಿಂಬಾಕಿಯನ್ನು ಪಾವತಿ ಮಾಡಲು ಆದೇಶವನ್ನು ಮಾಡಿದೆ. ಅಂದರೆ 4 ಮಂತ್ಸಿಂದು, ಅಂದರೆ 5 ಮಂತ್ಸ್, ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲು, ಮೇ ತಿಂಗಳ 5 ತಿಂಗಳ ಬಾಕಿ ಇರುವಂಥ DAಯನ್ನು ನಗದು ರೂಪದಲ್ಲಿ ಕೊಡೋ ಬಗ್ಗೆ ಹಾಗೂ 4 ನಿಗಮಗಳಿಗೆ ಜೂನ್ 2026ರ ಮಾಹೆಯ ವೇತನ, ಅದಕ್ಕೆ ಮುಂದೆ ತುಟ್ಟಿ ಭತ್ಯೆಯನ್ನು, ಅಂದರೆ ಜೂನ್ ತಿಂಗಳು ಸ್ಯಾಲ್ರಿ ಒಳಗೆ ಹಾಲಿ ಇರುವಂಥ ತುಟ್ಟಿ ಭತ್ಯೆ 14.25ರಿಂದ 15.75ಕ್ಕೆ ಹೆಚ್ಚಿಸಿ ಅನುಷ್ಠಾನಗೊಳಿಸಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ. ಸೋದರ ಸಂಸ್ಥೆಗಳಾದ ಬೆಂಗಳೂರು ಮಹಾನಗರ ಪಾಲಿಕೆ ಸಂಚಾರ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಿಂಬಾಕಿ ಪಾವತಿ ಕುರಿತು ಆಯಾ ಸಂಸ್ಥೆಗಳು ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರವನ್ನು ಕೈಗೊಳ್ಬೋದು ಅಂತ ಹೇಳಿ ತಿಳಿಸಿದರೆ, ಸುತ್ತೋಲೆ ತಲುಪಿದ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೂಡ ತಿಳಿಸಿದೆ. ಮುಖ್ಯ ಲೆಕ್ಕಾಧಿಕಾರಿಗಳು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿಯವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ವ್ಯವಸ್ಥಾಪಕ ನಿರ್ದೇಶಕರಿಗೆ ಪ್ರತಿಗಳನ್ನು ವ್ಯವಸ್ಥಾಪಕ ನಿರ್ದೇಶಕರು BMTC, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳಿಗೂ ತಿಳಿಸಿದ್ದಾರೆ. ಅದೇ ರೀತಿ ಇಲಾಖೆಯ ಎಲ್ಲ ಮುಖ್ಯಸ್ಥರಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರವರ ಮಾಹಿತಿಗಾಗಿ ಕಳಿಸಿದೆ. ಮುಖ್ಯ ಲೆಕ್ಕಾಧಿಕಾರಿಗಳು ಆಸಾ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಸಂಸ್ಥೆ ಅವರಿಗೂ ಕೂಡ ಸಲ್ಲಿಕೆ ಮಾಡಿದೆ. ಅದೇ ರೀತಿ ಮುಖ್ಯ ಲೆಕ್ಕಾಧಿಕಾರಿಗಳು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿಯವರಿಗೂ ಕೂಡ ಸಲ್ಲಿಕೆ ಮಾಡಿದೆ. ಇದು ಒಂದು ಉತ್ತಮವಾದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಾರಿಗೆ ನೌಕರರು, ಚಾಲಕರು, ನಿರ್ವಾಹಕರಿಗೆ ತುಟ್ಟಿ ಭತ್ಯೆಯನ್ನು DAಯನ್ನು ಹೆಚ್ಚಳ ಮಾಡಿ ಆದೇಶ ಹೊರಡಿಸಿರೋದು ಒಂದು ಸ್ವಾಗತಾರ್ಹ. ಅದೇ ರೀತಿ KSRTC ನೌಕರರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು KJD ಬೇಸಿಸ್ಸು ಸ್ಯಾಲ್ರಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡೋಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಹೊಸ ಸರ್ಕಾರದಲ್ಲಿ KSRTC ನೌಕರರು, ಕಾರ್ಮಿಕರು, ನಿವೃತ್ತ ನೌಕರರ ನಿರೀಕ್ಷೆಗಳಿದೆ. ನಿವೃತ್ತ ನೌಕರರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅವರ PF ಹಣವನ್ನು ಸಕಾಲದಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಿ ಅವರಿಗೆ ಒಳ್ಳೆ ರೀತಿ ಪೆನ್ಷನ್ ಸಿಗುವಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಸಂಬಳ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 35% ಸಂಬಳವನ್ನು ಹೆಚ್ಚಳ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ, ಅದೇ ರೀತಿ 38 ತಿಂಗಳ ವೇತನ ಬಾಕಿಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಸರ್ಕಾರ ಅಂತ ಕೇಳ್ಕೊಳ್ತಾ, ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.